ಸಂಡೂರು ತಾಲೂಕಿನ ಚೋರನೂರು ಹೋಬಳಿಯ ಯರ್ರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 339ರಲ್ಲಿರುವ 10 ಎಕರೆ 50 ಸೆಂಟ್ಸ್ ಜಮೀನಿನ ಹಕ್ಕು ಹಾಗೂ ಅನುಭವಕ್ಕೆ ಸಂಬಂಧಿಸಿದಂತೆ ರೈತರ ನಡುವೆ ಉಂಟಾಗಿರುವ ಗೊಂದಲವನ್ನು ಅಧಿಕಾರಿಗಳು ಸಮಗ್ರವಾಗಿ ಪರಿಶೀಲಿಸಿ ಬಗೆಹರಿಸಬೇಕು ಎಂದು ಭಾರತೀಯ ಕಿಸಾನ್ ಸಂಘಟನಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಭೀಮೇಶ್ ಪೂಜಾರ್ ಆಗ್ರಹಿಸಿದ್ದಾರೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಒಟ್ಟು 5 ಜನರಿಗೆ ಪಟ್ಟ ನೀಡಲಾಗಿದೆ ಎನ್ನಲಾಗಿದ್ದು, ಓಬಯ್ಯ ತಂದೆ ಕೆಂಚಪ್ಪ ಅವರಿಗೆ 1978ರಲ್ಲಿ ಪಟ್ಟ ನೀಡಲಾಗಿದೆ. ಇನ್ನು 3 ರೈತರಿಗೆ 1993ರಲ್ಲಿ ಪಟ್ಟ ನೀಡಲಾಗಿದೆ. 1978ರಲ್ಲಿ ಪಟ್ಟ ಪಡೆದ ಓಬಯ್ಯ ಅವರ ವಂಶಸ್ಥರು ಅಂದಿನಿಂದ ಇಂದಿನವರೆಗೂ ಜಮೀನನ್ನು ಅನುಭವಿಸುತ್ತಿರುವುದು ಕಂಡುಬಂದಿದೆ ಎಂದು ಭೀಮೇಶ್ ಪೂಜಾರ್ ತಿಳಿಸಿದ್ದಾರೆ. ಪಟ್ಟಾ ದಾಖಲೆಗಳು ಹಾಗೂ ಜಮೀನಿನ ಅನುಭವಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ರೈತರ ನಡುವೆ ಗೊಂದಲ ಉಂಟಾಗಿರುವ ಹಿನ್ನೆಲೆಯಲ್ಲಿ ನಿಜವಾಗಿ ಜಮೀನನ್ನು ಉಳುಮೆ ಮಾಡುತ್ತಿರುವವರು ಯಾರು, ಅನುಭವದಲ್ಲಿರುವ ರೈತರು ಯಾರು ಹಾಗೂ ಮೂಲ ಪಟ್ಟಾದಾರರು ಯಾರು ಎಂಬುದನ್ನು ಅಧಿಕಾರಿಗಳು ದಾಖಲೆಗಳ ಆಧಾರದ ಮೇಲೆ ಸ್ಪಷ್ಟಪಡಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಜಮೀನಿಗೆ ಸ್ಥಳ ಪರಿಶೀಲನೆ ನಡೆಸಿ ಮಹಜರ್ ವರದಿ ಸಿದ್ಧಪಡಿಸಬೇಕು. ನಂತರ ತಹಶೀಲ್ದಾರರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಮೂಲ ಪಟ್ಟಾ ದಾಖಲೆಗಳು, ಕಂದಾಯ ದಾಖಲೆಗಳು ಹಾಗೂ ಜಮೀನಿನ ವಾಸ್ತವಿಕ ಅನುಭವವನ್ನು ಸಮಗ್ರವಾಗಿ ಪರಿಶೀಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಎಲ್ಲಾ ಮೂಲ ದಾಖಲೆಗಳು, ಸ್ಥಳ ಪರಿಶೀಲನಾ ಮಹಜರ್ ವರದಿ ಹಾಗೂ ರೈತರ ಅನುಭವದ ಮಾಹಿತಿಯನ್ನು ಪರಿಗಣಿಸಿ ಅರ್ಹ ಹಾಗೂ ನೈಜ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಭೀಮೇಶ್ ಪೂಜಾರ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ನೊಂದ ರೈತರು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಭಾರತೀಯ ಕಿಸಾನ್ ಸಂಘಟನಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಭೀಮೇಶ್ ಪೂಜಾರ್ ಅವರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಜಮೀನು ವಿವಾದವನ್ನು ನ್ಯಾಯಯುತವಾಗಿ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ನಾನು ಈ ತರ ನನಗೆ ಅನ್ಯಾಯ ಆಗಿದೆ ಅಂತ ಒಬ್ಬ ರೈತ ಬಂದಾಗ ನನ್ನ ಕರ್ತವ್ಯ ಅದು. ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಯಾರೇ ರೈತರು ಬರಲಿ, ಇವತ್ತು ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿಬಿಟ್ಟು ಅವರು ಸ್ಥಳದಾಗ ಯಾರಿದ್ದಾರೆ, ಇಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಲಿದ್ದ ಇದ್ದಾರೆ, ಅದನ್ನ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ವರದಿ ಕೊಡ್ರಿ ಅಂತ ಹೇಳಿದ್ದೀನಿ. ಈಗ ಈ ಗ್ರಾಮಕ್ಕೆ ಬಂದೀವಿ, ಯರೇನಹಳ್ಳಿ ಗ್ರಾಮಕ್ಕೆ, ಸಂಡೂರು ತಾಲೂಕು ಯರೇನಹಳ್ಳಿ ಗ್ರಾಮ. ಇವತ್ತು ನಾವು ಸಾಗುವಳಿ ಗದಿ ಅಂತ ಆ ರೈತರು ಅಂತಾರೆ, ಇವರು ಸಾಗುವಳಿ ಗದಿ ಅಂತ ಈ ರೈತರು ಅಂತಂದ್ರೆ, ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ, ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಕಮಿಷನರ್, ತಾಲೂಕು ದಂಡಾಧಿಕಾರಿ, RI, PA ಅವರು ಸಂಪೂರ್ಣ ಇದ್ರ ಮೇಲೆ ಗಂಭೀರವಾಗಿ ಕ್ರಮ ತಗೊಂಡು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಲೆಟರ್ಗಳ ಮೇಲೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಈ ಸ್ಥಳದಲ್ಲಿ ಯಾರಿದ್ದಾರೆ ಅವ್ರಿಗೆ, ಅವರಿದ್ರೆ ಅವ್ರಿಗೆ ಕೊಡ್ಲಿ, ಇವರಿದ್ರೆ ಇವ್ರಿಗೆ ಕೊಡ್ಲಿ, ಎಲ್ಲರೂ ರೈತರೇ. ಇವತ್ತು RIಗಳು VAಗಳು ಲೆಟರ್ ಕೊಟ್ರೆ ರೈತರಿಗೆ ತಿಳಿಸಿದಂಗೆ ಜಮೀನಿಗೆ ಬಂದು ಅವ್ರವ್ರೇ ಇದು ಮಾಡ್ಕೊಂಡು ವರದಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಹಂಗಾಗಿ ಮಾಹಿತಿ ಇರೋದ್ರಿಂದ ಭಾರತ ಕಿಸಾನ್ ಸಂಘಟನೆ ಅಂತ ಹೇಳಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು, ರೈತ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇದು ಇವರು ಜಮೀನು ಮಾಡೋದು ಬೇಡ, ಗೌರ್ಮೆಂಟ್ ಅಧಿಕಾರಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವ್ರು ಯಾರು ಡಾಕ್ಯುಮೆಂಟ್ ಅದಾವ, ಸೂಕ್ತ ಡಾಕ್ಯುಮೆಂಟ್ ಇದ್ದವರಿಗೆ ನ್ಯಾಯ ಕೊಡ್ಲಿ. ಅವರೇ ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಬಂದು ವೆರಿಫೈ ಮಾಡಿಬಿಟ್ಟು ಇವತ್ತು ಸಾಗುವಳಿಗೆ ಯಾರಾದರೆ ಇಲ್ಲ. ಈ ಗ್ರಾಮದಲ್ಲಿ ಮುಖಂಡರು ಕೂಡ ಇದ್ದಾರೆ. ನಾವು ತಾಲೂಕಿನವರು, ಇದು ನಮಗೆ 1978 ಪಟ್ಟ ಕೊಟ್ಟಿದ್ದಾರೆ ಸರ್. ನಮ್ಮ ತಾತನಿಂದ 78 ನಮ್ಮ ತಾತನೇ ಸಾಗುವಳಿ ಮಾಡಿಕೊಂತ ಬಂದಿದ್ದಾರೆ. ಇಲ್ಲಿವರೆಗೆ ಪ್ರೆಸೆಂಟ್ ನಾವೇ ಸಾಗುವಳಿಯಾಗ ಇದ್ದೀವಿ. ಏನಂದ್ರೆ ನಮ್ಮ ಪಟ್ಟ ಇಟ್ಕೊಂಡು ಮಾಡ್ಸ್ಕೊಂಡಲ್ಲ, ಅದೊಂದು ಪಾಠ ಆಗಿದೆ ಸರ್. ಮತ್ತೆ ಅವರು ಪೂರ್ವ ದಿಕ್ಕಿಗೆ ಅವ್ರು ಬೇರೆ ಸರ್ವೆ ನಂಬರ್ನಾಗ ಅವರು ಸಾಗುವಳಿಯಾಗ ಅವ್ರದ ಈ ಸರ್ವೆ ನಂಬರ್ ಹೇಳಿ. ಸರ್ವೆ ನಂಬರ್ 339 ಸಾಗುವಳಿಯಾಗ ನಾವೇ ಇರೋದು. 339 ಸಾಗುವಳಿಯಾಗ ನೀವು ಎಷ್ಟು ವರ್ಷ ಮಾಡ್ಕೊಂಡ್ ಬಂದ್ರಿ? ಸುಮಾರು ಒಂದು 60 ವರ್ಷ ಆಗಿದೆ. 78 ಮುಂಚೆಗೆ ನಮ್ಮರೇ ಸಾಗುವಳಿಯಾಗ ಅದಾರೆ. ಹಂಗಾಗಿ ಜಮೀನು ಅವರು ಮಾಡ್ತಕ್ಕಂಥ ಜಮೀನು ಮುಂದೆ ಪೂರ್ವ ದಿಕ್ಕಿಗೆ, ಅದು ಸರ್ವೆ ನಂಬರು 300 ಆಗಿರ್ತೀವಿ. ಸರ್ವೆ ನಂಬರ್ ನಾವು ಸಾಗುವಳಿಯಾಗ ಇಲ್ಲ, ಟೋಟಲ್ ನಾವೇ ಇದೀವಿ. ಮತ್ತೆ ಅದೇ ಸರ್ವೆ ನಂಬರ್ ಅದು 344 ಬರ್ತದೆ ಸರ್. 344 ಅವ್ರು ಮಾಡೋ ಸಾಗುವಳಿ 344 ಕಾಲದಾಗ ಸಾಗುವಳಿಯಾಗ ಸರ್ವೆ ನಂಬರ್ನಾಗ ಅವ್ರ ಹೆಸರು ಬರ್ತಾವ. ಇಲ್ಲ ಸರ್, ಅದು ಸರ್ಕಾರ ಅಂತಾನೆ ಬರ್ತದೆ. ಇವತ್ತಿಗೆ ನಾವು ಪಟ್ಟ ಕೊಟ್ಟಿರೋದು ನಮ್ಮ ಸಿಗತ್ತೆ ಇಟ್ಕೊಂಡು ನಮ್ಮ ನಿಂತ್ಕೊಂಡಿಲ್ಲ. 1981ರಿಂದ 2003ವರೆಗೆ ನಾವು ಹಳೆ ರೆಕಾರ್ಡ್ಸ್ ನಮ್ಮ ತಾತನ, ನಮ್ಮ ಬಾಲ್ಯ ಕೆಂಚಪ್ಪಂದು ಹಳೆ ರೆಕಾರ್ಡ್ ಇದಾವ. ಆ
ಅಲ್ಲಿಂದ ನಮ್ಮನ್ನ 2004-5 ಅವ್ರು 2004-5 ಇದ್ರ ಬಗ್ಗೆ ಏನಾದ್ರು ಶಾಸಕರಿಗೆ ಮನವಿ ಕೊಟ್ಟ? 18-19 ನಾನು ಹೋರಾಟ ಮಾಡ್ತೀನಿ, ನಾನು ಯಾರು ಸ್ಪರ್ಶ ಮಾಡ್ತಿಲ್ಲ. ಇಲ್ಲಿ ವಿಲೇಜ್ ಅಕೌಂಟ್ರು ಏನು ಸ್ಪಾಟ್ ವಿಸಿಟ್ ಮಾಡಿಲ್ಲ? ಒಂದು ಬಾಕಿ ಏನು ಬರ್ದೇ ಕೊಡ್ಬೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಗ್ರಾಂಟ್ ಫೈಲು, ಭೂಮಂಡಳ ಆದೇಶ ಏನಾದ್ರು ಡಾಕ್ಯುಮೆಂಟ್ ತಕೊಂಡಿರ ನೀವು? ಹಳೆಪಾಣಿ ಇದಾವೆ ಸರ್, ತಕೊಂಡಿದ್ದೀನಿ. ಹಳೆಪಾಣಿಗಳನ್ನ ನಮ್ದೆಲ್ಲ ರೆಡಿ ಅದಾವ. ಗ್ರಾಂಟ್ ಎಲ್ಲ ಪಾಲೈಗಾಗಿತ್ತ? ಗ್ರಾಂಟ್ ಪಾಲಾಗೆ 3 ಎಕರೆ ಕಂಚಪ್ಪಗೆ ಕೊಟ್ಟಿದ್ದಾರೆ. ನಮ್ಮ ತಾತಗೆ ಈತ ಏನ್ ಮಾಡ್ಕೊಂಡ ಪಟ್ಟ ಕಳ್ಕೊಂಡ್ಬಿಟ್ಟದಲ್ಲ. ಆದ್ರೆ ಈತಗೆ ಇನ್ನೊಂದ್ಸರಿ 1994 ಕೊಟ್ಟಿದಾರೆ ಅದನ್ನ ಪಟ್ಟ. 15 3 ಎಕರೆ ಐತೆ, ನಮ್ಮ 30 5 ಎಕರೆ ಐತೆ. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ.